ಕಬ್ಬಿನ ದರದಲ್ಲಿ ಸಕ್ಕರೆ ಕಾರ್ಖಾನೆಯಿಂದ ಮೋಸ, ಸಿಟ್ಟಿಗೆದ್ದ ರೈತರಿಂದ ಕಾರ್ಖಾನೆ ಎದುರು ಧರಣಿ. ವಿಜಯನಗರ ಸಕ್ಕರೆ ಕಾರ್ಖಾನೆ ವಿರುದ್ಧ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಗಂಗಾಪುರ ಬಳಿಯಲ್ಲಿ ಇರುವಂತಹ ಕಾರ್ಖಾನೆ ಇದು. ರಾಜ್ಯದ ಸಕ್ಕರೆ ಕಾರ್ಖಾನೆಗಳಿಗಿಂತ ಕಬ್ಬಿನ ದರ ಕಡಿಮೆ ನೀಡಿ ಮೋಸ ಅಂತ ಕಿಡಿಕಾರಿದ್ದಾರೆ. ರಾಜ್ಯ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಶಿವಾನಂದ ಇಟಗಿ ಅವರು ಮಾತನಾಡಿದರು. ರಾಜ್ಯದ ಬೇರೆ ಕಾರ್ಖಾನೆಗಳು ಟನ್ ಕಬ್ಬಿಗೆ 3,000 ಕೊಡ್ತಾ ಇವೆ, ಆದರೆ ಈ ಕಾರ್ಖಾನೆ 2,500 ರೂಪಾಯಿ ನೀಡ್ತಾ ಇದೆ. ರೈತರಿಗೆ ಸಕ್ಕರೆ ಕಾರ್ಖಾನೆ ಮೋಸ ಮಾಡ್ತಿದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಶೀಘ್ರವೇ ದರ ನಿಗದಿ ಆಗದಿದ್ರೆ ಕಾರ್ಖಾನೆಯನ್ನ ಬಂದ್ ಮಾಡಿ ಹೋರಾಟದ ಎಚ್ಚರಿಕೆಯನ್ನ ನೀಡಿದ್ರು. ವರದಿ ಮರಿಯಜಾ ಎಂಎಚ್ ಮುಂಡರಗಿ. ಬಾಗಲಕೋಟೆ ಬೆಳಗಾಂನಲ್ಲಿ ರಿಕವರಿ ಸುಮಾರು 11-12 ಮೇಲೆ ಬರ್ತದೆ. ಕೆಲವು ಕಾರ್ಖಾನೆ 12.3 ಬಂದಿದೆ, ಕೆಲವು ಕಾರ್ಖಾನೆ 11.5 ಬಂದಿದೆ. ಅಂದ್ರೆ ಒಂದು ಟನ್ಗೆ 115 ಕೆಜಿ ಸಕ್ಕರೆ ಬರ್ತದೆ. ನಮ್ಮಲ್ಲಿ ಒಂದು ಟನ್ಗೆ 95 ಕೆಜಿ ಸಕ್ಕರೆ ಬರ್ತದೆ. ಇದು ಪ್ರಾಬ್ಲಮ್. ರಿಕವರಿ ಅಂದ್ರೆ ಅದು ಎಲ್ಡಿ ಬರೋವರೆಗೂ ಯಾವುದೇ ಕಾರಣಕ್ಕೂ ನಾವು ಮೀಟಿಂಗ್ ಅನ್ನ ಮಾಡೋದಿಲ್ಲ. ಈಗ ಅವ್ರು ಏನ್ ಹೇಳ್ತಾರೆ ಇದನ್ನ ಅಷ್ಟೇ ಹೇಳ್ಬೇಕಿಲ್ಲ ಸಾಹೇಬ್. ಮನೋಹರ್ ಸಾಹೇಬ್ರ ದಯವಿಟ್ಟು ಬೇಸರ ಹಾಕೋಬೇಡ್ರಿ. ಈಗ ನಿಮ್ಮ ಆಡಳಿತ ವ್ಯವಸ್ಥೆ ಏನೈತಿಲ್ಲ, ನಿಮ್ಮ ಮ್ಯಾಗ ಏನಿತ್ತು ಅಷ್ಟೇ ಹೇಳ್ಬೇಕು. ನೀವು ಏನಾರ ಸೆಲ್ಫ್ ರಿಸ್ಕ್ ತೊಗೊಂಡ್ರೆ ಸಾಹೇಬ್ ಮನೆಗೆ ಹೋಗೋ ಇಲ್ಲ ಅದನ್ನ ಸೆಟಲ್ಮೆಂಟ್ ನಿಮ್ಗೆ ಸೆಟಲ್ಮೆಂಟ್ ಮಾಡುವಷ್ಟು ಶಕ್ತಿ ಇದ್ರೆ ಏನಾರ ಮಾಡಿ ರೈತರಿಗೆ ಒಳ್ಳೇದಾಗ್ಬಿಡಪ್ಪ ಅಂತೇಳಿ ಮಾಡಿಬಿಟ್ರೆ ಪುಣ್ಯ ಬರ್ತದೆ. ಹಂಗೆ ನೆನೆಸ್ಕೊಳ್ತೀವಿ. ಹಂಗೆ ಮಾಡುವಂಥ ಶಕ್ತಿ ಕೆಲಸ ಇಲ್ಲ. ಪಗಾರ ಕೊಟ್ಟಿವಲ್ಲ ನಿಮ್ದು ಅದು ಒಂದು ಕೆಲಸ ಐತಿ, ಅದನ್ನ ನೀವ ಮಾಡುವಾಗ ಅದಕ್ಕೆ ನಿಮ್ಮ MDR ಆದಷ್ಟು ಕರೆಸಿ ರೈತರ ಸಮ ಮೀಟಿಂಗ್ ಮಾಡಿಸ್ರಿ. ನೀವು ಕೊಡುದು ಬಿಡುದು ಆನೆಗಿಲ್ ವ್ಯವಸ್ಥೆ ನಾವು ಕೇಳ್ತೀವಿ. ಅವಾಗ ಅವ ಹೆಡ್ ಬಾಸ್ ಇರ್ತಾನ, ಅದಕ್ಕೆ ಪವರ್ ಇರ್ತೈತಿ. ಅದು ನೀವು ಏನ್ ಮಾಡೋದು ಕೆಲಸ ಮಾಡಿ ಪ್ರತಿ ವರ್ಷ ಪ್ರತಿ ವರ್ಷ 7 ಲಕ್ಷ ಕಬ್ಬಿನ ತನ ನಮ್ ಫ್ಯಾಕ್ಟ್ರಿ ಕಬ್ಬು ನುಡಿಸ್ತಿತ್ತ. ಈ ವರ್ಷ 7 ಇಲ್ಲ, ಬರೇ 3 ಲಕ್ಷ ಐತಿ. ಹೌದಲ್ಲ ಸರ್? ನೀವು 3 ಲಕ್ಷ ಯಾಕೆ ನಮ್ದು ಫ್ಯಾಕ್ಟ್ರಿ ಕಬ್ಬು ಆಗೈತಿಪ್ಪ ಅಂತಂದ್ರ ವ್ಯವಸ್ಥೆ ಇಲ್ಲ, ರೈತರಿಗೆ ಸಪೋರ್ಟ್ ಇಲ್ಲ. ನಿಮ್ ಫ್ಯಾಕ್ಟ್ರಿ ಬ್ಯಾರೆ ಎಲ್ಲಾ ರೇಟ್ ಏರಾಕತೈತಿ. ನೀವು ಕಬ್ಬು ತಗೊಂಡು ನಮ್ ಕಾಲ್ ನೀರ್ ಹಾಕೊಂಡ್ ನಿಂದ್ರಾಕತ್ತೀರಿ. ನಾವ್ ಹೆಂಗ್ ಬೆಳಿತೀವ್ರಿ? ನಿಮ್ ಮಂತ್ಯಕ್ಕ ಬೆಳಿತೀವಿ ಹೆಂಗ? ರೈತರಿಗೆ ನ್ಯಾಯಯುತವಾದ ಬೆಲೆ ಕೊಡ್ರಿ ಅಂತ ಹೇಳಿದ್ರೆ MDR ಹೆಸರು MD ನಮ್ಮ ಬರಲ್ಲ, ಮಾತಾಡಂಗಿಲ್ಲ. ಯಾವಾಗ್ರಿ ಮಾತಾಡ್ತಾನೆ MD ನಮ್ ಜೋಡಿ? 7,000 ನನ್ನ ಕಬ್ಬು ನುಡ್ಸುವಾರ 3,000 ಬಂದಿರಿ. ಈಗ ನಿಮ್ಮ ಹಣೆ ಬರ ನೀವ ನೋಡ್ಕೋಬೇಕು. ನಾವ್ ಹೇಳುವಂತದ್ದು ಅಲ್ಲಿದೆ. ನಿಮ್ಮ ಹಣೆ ಬರ ನೀವ ನೋಡ್ಕೋಬೇಕು. ಈಗ 3,000 ಬಂದೈತಿ, 3 ಲಕ್ಷಕ್ಕೆ ಬಂದೈತಿ. ಇನ್ನೊಂದು ವರ್ಷ ತಡ್ರಿ, 2 ಲಕ್ಷ ಆಗತ್ತೆ. ಇನ್ನೊಂದು ವರ್ಷ ಬಿಡ್ರಿ, ಕಬ್ಬ ಇರಲ್ಲ ನಮ್ಮ ಏರಿಯಾದಾಗ. ನೀವೇನ್ ಫ್ಯಾಕ್ಟ್ರಿ ನಡೆಸ್ತೀರಿ? ನಾಮ ಹಚ್ಕೊಂತೀವಿ. ನೀವು ಅಷ್ಟ ಸೂಕ್ತವಾದ ಬೆಲೆ ಕೊಡ್ರಿ ರೈತರಿಗೆ. ಅದ ಟೀಮ್ ಐತಿ. ನೀವು ಅದ್ರಾಗ ನಮಗೆ ಮೋಸ ಮಾಡಕತ್ತೀರಿ ಅಂತ ಹೇಳಕತ್ತಿಲ್ಲ. ನೀವು ಅದನ್ನ ಏನ್ ಫ್ಯಾಕ್ಟ್ರಿ ರೂಲ್ಸ್ ಐತಿ, ಗೌರ್ಮೆಂಟ್ ಒಂದು ವ್ಯವಸ್ಥೆ ಐತಿ, ಆ ವ್ಯವಸ್ಥೆ ಪ್ರಕಾರ ಮಾಡಕತ್ತೀರಿ. ನಮ್ಮ ಕಬ್ ನೇರಿಗೆ ರೇಟ್ ನೀವು ಬ್ಯಾರೆ ಪೀಕ್ ಬೆಳೆಯಕತ್ತೀವಲ್ಲ ನಾವು, ಅದಕ್ಕ ನೀವು ಕೊಡೋದಕ್ಕ ವ್ಯತ್ಯಾಸ ನೋಡಿ ಹೇಳ್ರಿ. ಆಯ್ತು, ಈಗ ಕಬ್ಬಿನ ಚರ್ಚೆ ರೈತರ ಕಬ್ಬು ಬೆಳೆಯೋದು ಬಿಟ್ಟು ವಿಡ್ಲಾವಲ್ಲಾಗಿ ಬ್ಯಾರೆ ಪೀಕ್ ಬೆಳೆಯಕತ್ತೀವ ಅಂದ್ರೆ ಅರ್ಥ ಮಾಡ್ಕೊಡ್ರಿ ನೀವು ಅದನ್ನ. ಈಗ 2022-23ರಲ್ಲಿ 2,270 ರೂಪಾಯಿ ನಾವೇ ಕೊಟ್ಟಿವಿ. 23-24ರಲ್ಲಿ 2,400 ರೂಪಾಯಿ, ಅಂದ್ರೆ 130 ರೂಪಾಯಿ ಜಾಸ್ತಿ ಆಯ್ತು. ಮತ್ತೆ ಈಗ 24-25ರಲ್ಲಿ 2,550 ರೂಪಾಯಿ ಘೋಷಣೆ ಮಾಡಿದೀವಿ. ಅಂದ್ರೆ ಕಳೆದ ವರ್ಷಕ್ಕಿಂತ 150 ರೂಪಾಯಿ ಜಾಸ್ತಿ ಮಾಡಿದೀವಿ. ಇಷ್ಟು ಒಂದು ಪ್ರಮಾಣದಲ್ಲಿ ಹೆಚ್ಚುವರಿ ಆಗ್ತಾ ಇರೋದು ಒಂದ್ ನಿಮಿಷ. ಈಗ 2002-23 ಗೊಂಜಾಳ ಬೆಲೆ 1,100 ಇತ್ತು. ನೀವಂತೆ ಕೈ ಮುಕ್ಕೊಂತ ಬರಾಕತ್ತಿದ್ವಿ. ಗೊಂಜಾಳ ಬೆಲೆ 2,200 ರೂಪಾಯಿ ಐತಿ. ಅದ ಗೊಂಜಾಳನ ನೀವು ತೋರಿಪ್ಪ, ನಿಮ್ ಕೈ ಮುಗಿತೀವಿ ಅಂತ ಹೇಳಿದ್ರ ನಮಗ್ ಕಬ್ಬು ಕೊಡ್ರಿಪ್ಪ. ನಿಮ್ ಗೊಂಜಾಳ ಆದ್ರ ಅಲ್ಲಿ ಹೋರಿಪ್ಪ, GST ಹಡ್ಸ್ಕೋರಿಪ್ಪ, ಅದನ್ನ ತೊಗೊಂಬರಿಪ್ಪ, ಇದನ್ನ ತೊಗೊಂಬರಿಪ್ಪ. ಅದ ರೈತರು ಬೆಳೆದ ಪೀಕ್ ಅಲ್ಲ, ರೈತರು ಬೆಳೆದಿದ್ದಲ್ಲ ಮೆಕ್ಕೆಜೋಳ. ನಿಮ್ದು ಕಾಯ್ದೆ ಕಾನೂನು ಬರ್ತೈತಿ.
ಇದಕ್ಕಾದ್ರೂ ಕಾಯ್ದೆ ಕಾನೂನು ಬರಂಗಿಲ್ಲ. ಸಕ್ಕರೆ ರೇಟ್ ಏರ್ಬೇಕಲ್ರಿ, ಸಕ್ಕರೆ ಮಿನಿಮಮ್ ಸೇಲ್ ಪ್ರೈಸ್ ನಿಮ್ದು ಒಂದ ಫ್ಯಾಕ್ಟರಿಗೆ ಸಕ್ಕರೆ ರೇಟ್ ಏರ್ಸುತ್ತಾ? ನಿಮ್ದು ಒಂದ ಫ್ಯಾಕ್ಟರಿಗೆ ಸಕ್ಕರೆ ರೇಟ್ ಏರ್ಸುತ್ತಾ? ಬೇರೆ ಫ್ಯಾಕ್ಟರಿಗೆಲ್ಲ ಸಕ್ಕರೆ ರೇಟ್ ಏರ್ಸಿದ್ಯಾ? ಅವರೆಲ್ಲ ರೇಟ್ ಹೆಚ್ಚಿಗೆ ಕೊಡಕತ್ತಿರಲ್ಲ, ಅವ್ರಿಗೆಲ್ಲ ರಿಕ್ವರಿ ಮುಗೀತು ಬಗೆ. ರೈತರಿಗೆ ಅಪ್ಸೋಕ್ ಮಾತಾಡೋಂಗಿಲ್ಲ. ಹೋದ ವರ್ಷ ಅಷ್ಟು ಕೊಟ್ಟಿದ್ವಿ, ಎಷ್ಟು ಕೊಟ್ಟು ಹೋದ ವರ್ಷ ಯಾವ ಪಿಕ್ಕಿಂದ ಎಷ್ಟೆಷ್ಟು ತೆಗಿರ್ಲಿ ಅಷ್ಟು ನೀವು ರೇಟ್ ಕೊಡಕತ್ತೀರಿ ನೋಡ್ರಿ.